ನೀವು ಮಾನ್ಯ ಮುಖ್ಯಮಂತ್ರಿಗಳು ರಾಜಕೀಯವಾಗಿಯೂ ಕೂಡ ಒಂದು ರೀತಿಯಾದಂತಹ ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿದ್ದೀರಿ. ನಿಮ್ಮ ಪಾರ್ಟಿಯ ಒಳಗೆ 16 ರೀತಿಯಾದಂತಹ ಚಟುವಟಿಕೆ ನಡೀತಾ ಇದೆ. ನೀವು ರಾಜಕೀಯವಾಗಿಯೂ ಕೂಡ ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿದ್ದೀರಿ. ಅದೇ ರೀತಿ ಬೇರೆ ಬೇರೆ ಯೋಜನೆಗಳನ್ನ ಆತುರಾತುರವಾಗಿ ಪ್ರಕಟ ಮಾಡಿ ಆರ್ಥಿಕವಾಗಿಯೂ ಕೂಡ ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿದ್ದೀರಿ ಅಂತೇಳಿ ನನಗೆ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಯಾಕೆ ಅಂತ ಕೇಳಿದ್ರೆ 3,71,000 ಈಡಾಗಿಲ್ಲ ಸರ್. ಈಗ ನಾನು ಶುರು ಮಾಡಲಿಲ್ಲ. ಅವಕಾಶ ಕೊಡಿ, ಮಾತಾಡೋ ಅವಕಾಶ ಕೊಡಿ. ಸಮಸ್ಯೆ ಈಗ ಅವರಿಂದ ಅನುದಾನ ಕೊಡ್ಲಿಕ್ಕಾಗುತ್ತಿಲ್ಲ. ಮಾನ್ಯ ಹೇಳ್ರಿ ಸಭಾಪತಿಗಳೇ, ನನಗೆ ಸುನಿಲ್ ಕುಮಾರ್ ಅವ್ರು ಮಾತಾಡೋದು ಕೇಳಿದ್ರೆ ನನಗೇನ್ ಅನ್ಸುತ್ತಾ, ನಮ್ಮದು ಹೇಳ್ತಾರೋ ಅವ್ರ ಪಕ್ಷದ ಹೇಳ್ತಾರೋ ಅಂತ ಕನ್ಫ್ಯೂಸ್ ಆಗತ್ತೆ. ಯಾಕಂದ್ರೆ ಇರೋವ ಅಲ್ಲಿ 2 ಗುಂಪು, ಒಂದು ಯತ್ನಾಳ್ ಸಾಹೇಬ್ರದ್ದು ಗುಂಪು, ಇನ್ನೂ ಒಂದು ವಿಜೇಂದ್ರ ಅವ್ರ ಗುಂಪು. ಏನು ವಿಜೇಂದ್ರ ಗುಂಪು ಸ್ವಾರಸ್ಯಕರವಾಗಿದೆ. ಅಶ್ವಥ್ ನಾರಾಯಣ ನಿಮ್ಮ ಗುಂಪಲ್ಲ ಅಷ್ಟೇ ಅಲ್ಲ. ಅವ್ರು ಯಾವ ಗುಂಪು ನಿಮ್ಗೇನಾಗಬೇಕು? ಅಧ್ಯಕ್ಷರೇ, ಉಪಾಧ್ಯಕ್ಷ ಒಂದು ನಿಮಿಷ ಮಾಡುವಾಗ ಒಂದಿಕ್ಕೊಂದು ಮಾತಾಡ್ಲಿ. ಅಧ್ಯಕ್ಷರೇ